ನಮಸ್ತೆ ಸರ್, ನನ್ನ ಹೆಸರು ಹರ್ಷಿತ್ ಉಳೆಯಪ್ಪ. ನಮ್ಮ ತಂದೆ ಹೆಸರು ನಾಗೇಶ್. ಇವರು ಪ್ರೈಮರಿ ಟೀಚರ್ ಆಗಿದ್ದಾರೆ. ನಮ್ಮ ತಾಯಿ ಹೆಸರು ಮಮತಾ. ನಾನು ಮಲಗಿನಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ. ನ್ಯಾಮತಿ ತಾಲೂಕು ಮಲಗಿನಹಳ್ಳಿ. ತಾವು ಯಾವ ಸ್ಕೂಲಿನಲ್ಲಿ ಓದುವಂಥದ್ದು ಮಾಡಿದ್ರಿ? ನಾವು ಸರ್ಕಾರಿ ಪ್ರೌಢಶಾಲೆ ಬೆಳಗುತ್ತಿ ಮಲಗಿನಹಳ್ಳಿಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೆ ಸರ್. ಆ ಸ್ಕೂಲಿನಲ್ಲಿ ಸರ್ಕಾರಿ ಬೆಳಗುತ್ತಿ ಮಲಗಿನಹಳ್ಳಿ ಪ್ರೌಢಶಾಲೆ ಅಂತ ಹೇಳ್ತಾ ಇದ್ರಿ. ಆ ಸ್ಕೂಲಿನಲ್ಲಿ ಪಾಠ ಮಾಡುವಂತ ಶಿಕ್ಷಕರು ತಮಗೆ ಇಷ್ಟೊಂದು ಮಾರ್ಕ್ಸ್ ಬರಲಿಕ್ಕೆ ಯಾವ ತರ ಪಾಠವನ್ನ ಮಾಡುವಂಥದ್ದು ತಮ್ಮಗಳಿಗೆ ಮಾಡ್ತಾ ಇದ್ರು ಅಂತ ಹೇಳೋರು? ನಮ್ಮ ಶಿಕ್ಷಕರು ಬರೀ ಪಾಠ ಮಾಡ್ತಿರ್ಲಿಲ್ಲ, ಯಾವ ಥರ ಓದಬೇಕು ಅಂತಲೇ ಹೇಳ್ತಿದ್ರು. ಮತ್ತು ಪಾಠದ ಮಧ್ಯೆ ಬರೋ ಕ್ವಶನ್ಗಳನ್ನೆಲ್ಲ ಹೇಳ್ಕೊಡ್ತಿದ್ರು. ಪಾಠದ ಮಧ್ಯೆ ನಿಲ್ಲಿಸಿ ಓನ್ ಕ್ವಶನ್ಗಳನ್ನೆಲ್ಲ ಮಾಡೋದ್ರಿಂದ ನಮಗೆ ಎಕ್ಸಾಮಲ್ಲಿ ಅನುಕೂಲ ಆಯಿತು. ಮತ್ತು ಓಲ್ಡ್ ಕ್ವಶನ್ ಪೇಪರ್ ಅವರೇ ತಂದು ನಮಗೆಲ್ಲ ಓದೋಕ್ಕೆ ಅಂತಲೇ ಕೊಡ್ತಿದ್ರು. ಎಕ್ಸ್ಟ್ರಾ ಆಗಿ ಅವರು ಸ್ವಂತ ಜೆರಾಕ್ಸ್ ಮಾಡಿಸ್ಕೊಂಬಂದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದರು. ಮತ್ತು ಓಲ್ಡ್ ಕ್ವಶನ್ ಪೇಪರಲ್ಲಿ ಸಾಲ್ವ್ ಆಗ್ತಿದ್ದಿಲ್ಲ ನಮಗೆ. ಕೆಲವೊಂದು ಕ್ವಶನ್ಗಳು ಆಗಲಿ, ಪ್ರಾಬ್ಲಮ್ಸ್ ಆಗಲಿ, ಮ್ಯಾಥ್ಸ್, ಸೈನ್ಸು, ಅವನ್ನೆಲ್ಲ ಅವರು ಸಂಜೆ ಎಕ್ಸ್ಟ್ರಾ ಕ್ಲಾಸ್ಗಳು ತಗೊಂಡು ಸಂಜೆ ಮತ್ತು ಬೆಳಗ್ಗೆ ಶನಿವಾರ ಭಾನುವಾರ ಎಕ್ಸ್ಟ್ರಾ ಕ್ಲಾಸ್ಗಳನ್ನೆಲ್ಲ ತಗೊಂಡು ಸಾಲ್ವ್ ಮಾಡಿ ನಮಗೆ ಪಾಠ ಹೇಳ್ಕೊಡ್ತಿದ್ರು ಮತ್ತು ರಿವಿಷನ್ ಮಾಡ್ತಿದ್ರು. ಇದರಿಂದ ನಮಗೆ ಬಹಳ ಅನುಕೂಲ ಆಯಿತು. ಎಕ್ಸಾಮ್ನಲ್ಲಿ ನಾವು ಹೆಚ್ಚು ನೋಡಿದಾಗ ಬರೀ ಪಾಠದ ಮಧ್ಯೆ ಬರ್ತವೆ. ಪಾಠದಾಗೆ ಕ್ವಶನ್ ಕೊಡ್ತಾವಲ್ಲ ಜಸ್ಟ್ ಪಾಸಿಗೆ ಅಂತ ಅಲ್ಲಿ ತಿಳಿತು. ನಮಗೆ ಗೊತ್ತಿರಲಿಲ್ಲ ಪಾಠದ ಮಧ್ಯೆ ಇಷ್ಟು ಕ್ವಶನ್ ಬರ್ತವೆ ಅಂತ. ಅದರಿಂದ ಆ ಪಾಠ ಮಾಡುವಂತ ಶಿಕ್ಷಕರು ಪಾಠ ಮಾಡ್ತಿದ್ದ ಕ್ಲಾಸನ್ನು ಕೇಳ್ತಾ ಇದ್ರಿ. ತಮ್ಮ ಮನೆಯವರಲ್ಲಿ ಅಥವಾ ಮನೆಗೆ ಬಂದಾದ ನಂತರ, ಸಂಜೆ ಬಂದಾದ ನಂತರ ಸ್ಟಡಿ ಅವರ್ಸ್ಗಳನ್ನ ಎಷ್ಟು ಅವಧಿಯಲ್ಲಿ ತಾವು ಓದುವಂಥದ್ದು ಮಾಡ್ತಾ ಇದ್ರಿ ಅಂತೇಳಿ? ನಾವು ಫಸ್ಟಿಗೆ ನೋಟ್ಸು, ಹೋಮ್ವರ್ಕು ಅಂತ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ನಾವು ನೋಟ್ಸ್ ಅಂತ ಹೋಮ್ವರ್ಕ್ ಅಂತ ಇದ್ದಾಗ ಫಸ್ಟಿಗೆ ನಮಗೆ ಭಾಳ ವರ್ಕ್ ಕೊಡ್ತಿದ್ರು. ನೀವು ಭಾಳ ಬರೀಬೇಕು, 3 ಗಂಟೆ ಬರೀಬೇಕು. ನಮಗೆ ಫಸ್ಟಿಗೆ ಅರ್ಥ ಆಗ್ತಿದ್ದಿಲ್ಲ, ಇಷ್ಟು ಯಾಕೆ ಕೊಡ್ತಾರೆ ಅಂತ ಅನಿಸ್ತಿತ್ತು. ಆದರೆ ಲಾಸ್ಟಿಗೆ ಗೊತ್ತಾಯಿತು ಭಾಳ ಬರೆಯೋದು ಇರುತ್ತೆ ಅಂತ ಎಕ್ಸಾಮ್ನಲ್ಲಿ. ನಾವು ಫಸ್ಟಿಗೆ ಬಂದು ನಮ್ಮ ಚಟುವಟಿಕೆಗಳನ್ನೆಲ್ಲ ಮುಗಿಸಿದ ನಂತರ ಫಸ್ಟು ಹೋಮ್ವರ್ಕ್ ಗೃಹ ಕಾರ್ಯ ಮುಗಿಸಿ 1-2 ಗಂಟೆ ಓದ್ತಿದ್ವಿ. ಫಸ್ಟ್ ನಾನು ಮ್ಯಾಥ್ಸು ಮತ್ತು ಕನ್ನಡ, ಹಿಂದಿ ಓದ್ತಿದ್ದೆ. ಮ್ಯಾಥ್ಸ್ ಪ್ರಾಬ್ಲಮ್ ಮಾಡ್ತಿದ್ದೆ. ಕನ್ನಡ ಪದ್ಯ, ಹಿಂದಿ ಪದ್ಯವನ್ನು ಅವನ್ನೆಲ್ಲ ಕಲಿತಿದ್ದೆ. ಬೆಳಗ್ಗೆ ಸೈನ್ಸು, ಸೋಷಿಯಲ್ಲು ಹೆಚ್ಚಾಗಿ ಓದ್ತಿದ್ದೆ. ಇಂಗ್ಲೀಷ್ ಗ್ರಾಮರ್ ಕಲಿತಿದ್ದೆ ಬೆಳಗ್ಗೆ. ತಮಗೆ ಪಾಠ ಮಾಡಿದಂಥ ಶಿಕ್ಷಕರಿಗೆ, ಯಾಕಂದ್ರೆ ಇಷ್ಟೊಂದು ಮಾರ್ಕ್ಸ್ ಬರಲಿಕ್ಕೆ ಕಾರಣ ನಿಮ್ಮ ಶಿಕ್ಷಕರು, ಅವರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬಹುದಾ ತಾವುಗಳು ಅಂತ? ನಮ್ಮ ಎಲ್ಲ ಶಿಕ್ಷಕರುಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸಿದ್ದೇನೆ ಸರ್. ತಾವುಗಳು ಮಾರ್ಕ್ಸ್ ಹೆಚ್ಚಿಗೆ ಪಡೆದುಕೊಂಡಿದ್ರಿ ಅಂತ ಹೇಳ್ತಾ ಇದ್ರಿ. ಆ ನಿಮ್ಮ ಸ್ಕೂಲಿನಲ್ಲಿ ಪರ್ಸೆಂಟೇಜ್ ಅನ್ನ ಕಡಿಮೆ ಬಂದಂತ ವಿದ್ಯಾರ್ಥಿಗಳಿಗೆ ತಾವು ಆತ್ಮಸ್ಥೈರ್ಯವನ್ನು ಏನಾದ್ರು ತುಂಬೋದಾ ಅಂತೇಳಿ? ಎಷ್ಟೋ ಜನ SSLC ಫೇಲ್ ಆಗಿ AS ಆಫೀಸರ್, IPS ಆಫೀಸರು ಮತ್ತು ದೇಶ ಆಳ್ತಿದ್ದಾರೆ, ರಾಜ್ಯನೇ ಆಳ್ತಿದ್ದಾರೆ. ಎಷ್ಟೋ ಜನ ಒಂದೊಂದು ಕಂಪ್ನಿಗಳನ್ನೆಲ್ಲ ಕಟ್ಟಿದ್ದಾರೆ. ಎಷ್ಟೋ ಕಂಪ್ನಿಗಳು ಭಾರತದವು ಆಗಿದ್ದಾವೆ. ಈಗ ನೀವೇ ನೋಡ್ತಿರ್ಬೋದು. ನೀವು ಈಗ ಸಕ್ಸಸ್ ಅನ್ನೋದು ಎಲ್ಲ ಫೇಲ್ಯೂರಿಂದನೇ ಆಗಿರುತ್ತೆ. ಫೇಲ್ಯೂರು ಸಣ್ಣದರಿಂದ ಬಂದರೆ ಗೊತ್ತಾಗುತ್ತೆ ಯಾವ ಥರ ಫೇಲ್ಯೂರ್ ಇದೆ ಇದು ಅಂತ. ನೀವು ಹೀಗೆ ಫೇಲ್ಯೂರ್ ಆದರೆ ಮುಂದೆ ಸಕ್ಸಸ್ಸನ್ನು ಕಾಣ್ತೀರಿ. ಎಷ್ಟೋ ಜನ ಫೇಲಾಗಿ ಹಂಗಾಗಿರೋ, ನೀವು ಕಮ್ಮಿ ತಗೊಂಡ್ರಿ ಅಂದರೆ ಈಗ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಮುಂದೆ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಲಿ ಅಂತ ಬಯಸ್ತೀನಿ ಸರ್. ತಾವು ಈ ಮುಂದಿನ ವಿದ್ಯಾಭ್ಯಾಸವನ್ನು ತಾವು ಯಾವ್ದು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತೇಳಿ? PUCಯಲ್ಲಿ ಸೈನ್ಸ್ ಆಯ್ಕೆ ಮಾಡ್ಕೊಂಡು. ಯಾಕೆ ಆಯ್ಕೆ ಮಾಡ್ಕೊಂಡು? ನಾವು ಮುಂದೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡೋಕ್ಕಂತ ಆಯ್ಕೆ ಮಾಡ್ಕೊಂಡು. ಇಂಜಿನಿಯರಿಂಗ್ ಮಾಡಬೇಕು ಅಂತ. ತಮ್ಮ ತಂದೆ ತಾಯಿಗಳ ಆಸೆ ಈಡೇರಿಸುವಂಥದ್ದು ತಾವುಗಳೇನೋ ಮುಂದಿನ ದಿನಮಾನಗಳಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ತಮ್ಮ ಕಾಲಿನಲ್ಲಿ ನಿಂತು ನಿಮ್ಮ ತಂದೆ ತಾಯಿಯರ ಆಸೆಯನ್ನ ಈಡೇರಿಸ್ಬೋದಾ ಅಂತೇಳಿ? ನಮ್ಮ ತಂದೆ ತಾಯಿಯ ಆಸೆಯಂತೆ ಓದಿ ನಾನು ಈಡೇರಿಸಿ ನಮ್ಮ ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊತೀನಿ, ಸಾಕ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ತಂದೆ ಶಿಕ್ಷಕರು ನಾಗೇಶ್ ಮತ್ತು ನಮ್ಮ ತಾಯಿ ಶ್ರೀಮತಿ ಮಮತಾ. ನಾನು ಈಗ ನಮ್ಮ ತಂದೆಯವರಿಗೆ ಮಾತಾಡೋಕೆ ಕೊಡ್ತಿದ್ದೇನೆ.
ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್. SLC ಪರೀಕ್ಷೆಯಲ್ಲಿ 93.6 ಅಂದರೆ 6 ಅಂಕವನ್ನು ಪಡೆದು ಬೆಳಗುತ್ತಿ ಮಲಿಗನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಪ್ರೌಢಶಾಲೆಗೆ ಮತ್ತು ತಮ್ಮ ತಂದೆ ತಾಯಿ ಪೋಷಕರಿಗೆ ಗೌರವ ತರುವಂಥದ್ದು ಮಾಡಿದ್ದಾನೆ. ಅದರ ಬಗ್ಗೆ ತಮಗೆ ಖುಷಿ ತಂದಿದೆಯಾ ಅಂತೇಳಿ? ಸರ್, ಈ ವಿಷಯ ನಮಗೆ ಭಾಳ ಸಂತೋಷವನ್ನು ತಂದುಕೊಟ್ಟಿದೆ. ಈ ಒಂದು ಸಂತೋಷದ ಸುದ್ದಿಯನ್ನು ಪಡೆಯಲು ಶಾಲೆಯ ಶಿಕ್ಷಕ ವೃಂದಕ್ಕೆ ಮೊದಲು ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮ ಗ್ರಾಮ ದೇವತೆಯ ಎಲ್ಲ ದೇವರಲ್ಲಿ ಪಾದಕಮಲಗಳಿಗೆ ಮೊದಲು ನಮಸ್ಕರಿಸುತ್ತಾ ನನ್ನ ಮಗನ ಭವಿಷ್ಯ ಈ ರೀತಿಯಾಗಿ ಪ್ರಜ್ವಲವಾಗಿ ಬೆಳೀಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಸರ್. ಅವರು ನಮ್ಮ ತಾಯಿಯವರು ಮಾತಾಡ್ತಾರೆ ಅಂತ ಹೇಳಕ್ಕೆ. ಹೌದು ಮೇಡಮ್, ಈಗ ನಿಮ್ಮ ಮಗ ಇಷ್ಟೊಂದು ಮಾರ್ಕ್ಸ್ ತಂದಿದ್ದಾರೆ, ತಮಗೆ ಖುಷಿ ತಂದಿದೆಯಾ ಅಂತೇಳಿ? ನಮಸ್ತೆ ಸರ್, ನಮಗೆ ತುಂಬ ಖುಷಿ ತಂದಿದೆ ಸರ್. ಅವನು ಪ್ರಯತ್ನಕ್ಕೆ ಅವನಿಗೆ ಫಲ ಸಿಕ್ಕಿದೆ. ತುಂಬ ಖುಷಿಯಾಗಿದೆ ಸರ್. ನಿಮ್ಮ ಮಗು ಸಾಧನೆಯನ್ನ ಯಾವ ಥರ ಮಾಡುವಂಥದ್ದು ಆಶೀರ್ವಾದ ಮಾಡ್ತೀರಿ ತಾವುಗಳು ಅವರಿಗೆ ಅಂತ? ಅವನು ಇಷ್ಟದಂತೆ ಅವ್ನು ಓದಲಿ ಸರ್. ಅವ್ನು ಏನು ಸಾಧನೆ ಮಾಡ್ತಾನೆ ಅದಕ್ಕೆ ನಾವು ಬೆಂಬಲಾಗಿ ನಿಲ್ಲಕ್ಕೆ ಇಷ್ಟಪಡ್ತೇನೆ ಸರ್. ನಮಸ್ತೆ.